ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಮಾಡಿಕೊಳ್ಬಹುದಾದಂಥ ಒಂದು ಸರಳ ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬ್ಲಾಕೇಜಸ್ ಇದ್ದರೆ, ಅದೇ ರೀತಿ ನೀವು ಮಾಡಿದಂಥ ಒಂದು ನೆಗೆಟಿವಿಟಿ ಏನಿರುತ್ತೆ, ನಿಮ್ಮ ಲೈಫಲ್ಲಿರುವಂಥ ನೆಗೆಟಿವ್ಸ್ ಏನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ತಿಳಿದೇನೋ ಮಾಡಿರೋಂಥ ತಪ್ಪುಗಳಾಗಿರಬಹುದು, ನಿಮ್ಮಲ್ಲಿರೋಂಥ ಒಂದು ನೆಗೆಟಿವಿಟಿ ಇರಬಹುದು, ಮಾಡಿರೋಂಥ ಕರ್ಮಗಳಿರಬಹುದು, ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿ ದಾನಗಳನ್ನು ಮಾಡುವಾಗ ಈ ಒಂದು ತಪ್ಪನ್ನು ಕೂಡ ಮಾಡಬಾರ್ದು. ಅದೇನು ಅಂತ ಮುಂದೆ ಹೇಳ್ತೀನಿ. ಮೊದಲಿಗೆ ನೀವು ಸಂಕ್ರಾಂತಿ ಹಬ್ಬದ ದಿವಸ ಏನು ಮಾಡಬೇಕಂತ ಹೇಳಿದ್ರೆ, ಬೆಲ್ಲ ತಗೋಬೇಕು. ಬೆಲ್ಲದ ಅಚ್ಚಾಗಿರ್ಬೋದು, ಬೆಲ್ಲದ ಉಂಡೆ ಆಗಿರ್ಬೋದು, ಅದು ಯಾವುದೇ ಸೈಜ್ನಲ್ಲಿ ಇರ್ಬೋದು. ಅದನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಈ ಕಪ್ಪು ಎಳ್ಳು ಪಾಪನಾಶಕ ಅಂತ ಹೇಳ್ತಾರೆ. ಕಪ್ಪು ಎಳ್ಳು ಸಿಗಲಿಲ್ಲ ಅಂತ ಹೇಳಿದ್ರೆ ಬಿಳಿ ಎಳ್ಳನ್ನು ಕೂಡ ತಗೊಳ್ಬೋದು. ನೋಡಿ, ಈ ಎಳ್ಳು ಅನ್ನೋದು ಪಾಪನಾಶಕ. ಅದೇ ಕಾರಣಕ್ಕೋಸ್ಕರನೇ ಧನುರ್ಮಾಸದಲ್ಲಿ ನಾವು ಕಪ್ಪು ಎಳ್ಳಿನಿಂದ ಎಳ್ಳು ಬತ್ತಿಯನ್ನು ಹಚ್ತೀವಿ. ಅದೇ ಒಂದು ಕಾರಣಕ್ಕೆ ನೀವು ಎಳ್ಳನ್ನು ತಗೊಂಡು ಆ ಬೆಲ್ಲದ ಮೇಲೆ ಹಾಕಬೇಕು. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒತ್ತಬೇಕು. ಅಂದರೆ ಆ ಎಳ್ಳು ಏನಿದೆ ಅದು ಆ ಬೆಲ್ಲಕ್ಕೆ ಅಂಟ್ಕೊಳ್ಬೇಕು. ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಾಕಿದ್ರೂ ಪರವಾಗಿಲ್ಲ, ಆ ಎಳ್ಳು ಅದರ ಮೇಲೆ ಅಂಟ್ಕೋಬೇಕು. ಆ ರೀತಿಯಾಗಿ ಒತ್ತಬೇಕು. ಆ ನಂತರ ಅದನ್ನು ಎರಡೂ ಕೈಗಳಿಂದ ಮುಚ್ಚಿ ಒತ್ತಿ ಹಿಡ್ಕೊಂಡು ಏನು ಕೇಳ್ಕೋಬೇಕಂತ ಹೇಳಿದ್ರೆ, ನೀವು ಕಣ್ಮುಚ್ಚಿ ಆ ಈಶ್ವರನನ್ನು ಧ್ಯಾನವನ್ನು ಮಾಡಿಕೊಂಡು ಕೇಳ್ಕೋಬೇಕು. ನನ್ನ ಜೀವನದಲ್ಲಿ ಅಥವಾ ನನ್ನ ಸುತ್ತ ಇದ್ದಂಥ ಒಂದು ನೆಗೆಟಿವಿಟಿ ಏನಿತ್ತು, ಅದೇ ರೀತಿ ನಾನು ಈ ಹಿಂದೆ ಮಾಡಿದಂಥ ತಪ್ಪುಗಳಿರಬಹುದು, ನನ್ನ ಜೀವನದಲ್ಲಿರುವಂಥ ಸಮಸ್ಯೆಗಳಿರಬಹುದು, ಆ ಬ್ಲಾಕೇಜಸ್ಗಳಿರ್ಬೋದು, ಎಲ್ಲವೂ ಕೂಡ ಈ ಬೆಲ್ಲದ ಮೂಲಕ ಕಟ್ಟಾಗ್ತಾ ಇದೆ. ಈ ರೀತಿ ಹೇಳಿಬಿಟ್ಟು ನೀವು ಆ ಈಶ್ವರನಲ್ಲಿ ನೀವು ಕ್ಷಮೆಯನ್ನು ಕೇಳ್ಕೋಬೇಕಂದ್ರೆ, ನನ್ನ ಜೀವನದಲ್ಲಿ ತಿಳಿದೇನೋ ಈ ಹಿಂದೆ ಮಾಡಿರೋಂಥ ತಪ್ಪುಗಳಿಗೆ ನನ್ನನ್ನು ಕ್ಷಮಿಸು ಅಂತ ಆ ಪರಮೇಶ್ವರನಲ್ಲಿ ನೀವು ಕೇಳಿಕೊಂಡು, ಆ ನಂತರದಲ್ಲಿ ಈ ಒಂದು ಬೆಲ್ಲ ಮತ್ತು ಆ ಎಳ್ಳು ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಹಸುವಿಗೆ ಇದನ್ನು ತಿನ್ನಿಸ್ಬೇಕು. ಒಂದು ವೇಳೆ ನಿಮಗೆ ಹಸು ಏನಾದರೂ ಸಿಗಲಿಲ್ಲ ಅಂತ ಹೇಳಿದ್ರೆ ಹರಿಯೋ ನೀರಿನಲ್ಲಿ ಅದನ್ನು ಬಿಟ್ಬಿಡಬಹುದು. ಅಥವಾ ನಿಮಗೆ ಹರಿಯೋ ನೀರು ಕೂಡ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ನೀರಿನಲ್ಲಿ ಅದನ್ನು ಹಾಕಿ ಕರಗಿಸ್ಬಿಟ್ಟು ತಗೊಂಡೋಗಿ ಅದನ್ನು ಒಂದು ಗಿಡದಲ್ಲಿ ಹಾಕಿಬಿಡ್ಬೋದು. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕಂತ ಹೇಳಿದ್ರೆ, 15ನೇ ತಾರೀಕು ಜನವರಿ ಬೆಳಗ್ಗೆ 9:30 ಸಾಯಂಕಾಲ 5:30 ಒಳಗಡೆ ಈ ಒಂದು ಸಮಯದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಇದು ಖಂಡಿತವಾಗ್ಲೂ ನೀವು ನಂಬಿಕೆಯನ್ನು ಇಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಯಾಕೆಂದರೆ ಆ ಸೂರ್ಯನನ್ನು ಆರಾಧನೆ ಮಾಡುವಂಥ ದಿವಸ, ಅದೇ ರೀತಿ ದೋಷ ನಿವಾರಣೆಗಾಗಿ ಶಿವನನ್ನು ಕೂಡ ಆರಾಧನೆಯನ್ನು ಮಾಡುವಂಥ ದಿವಸ ಈ ಮಕರ ಸಂಕ್ರಾಂತಿ. ಹೆಚ್ಚು ಶಕ್ತಿಶಾಲಿಯಾಗಿರುವಂಥ ದಿನ. ಅದರಲ್ಲೂ ಕೂಡ ಈ ಬಾರಿ ಜ್ಯೇಷ್ಠ ನಕ್ಷತ್ರ ವೃದ್ಧಿಯೋಗದಲ್ಲಿ ಬಂದಿರೋದ್ರಿಂದ ಈ ದಿವಸ ಬಹಳನೇ ಒಂದು ವಿಶೇಷ. ತಪ್ಪದೆ ಈ ಒಂದು ರೆಮಿಡಿ ಏನಿದೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿ ಇರ್ಬೋದು, ಅದೇ ರೀತಿ ನಿಮ್ಮ ಬ್ಲಾಕೇಜಸ್ ಏನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಎರಡನೆಯದಾಗಿ, ನೀವು ದಾನಗಳನ್ನು ಮಾಡಬೇಕಾದ್ರೆ, ಈಗ ತಿನ್ನುವಂಥ ಆಹಾರವನ್ನು ನೀವು ದಾನ ಮಾಡೋದಿದ್ದರೆ, ಅಂದರೆ ತುಂಬ ತೆಳುವಾದಂಥ ಯಾವುದಾದ್ರೂ ಒಂದು ಸಿಹಿ ತಿನಿಸು, ಯಾವುದಾದ್ರೂ ಒಂದು ಪ್ರಸಾದವನ್ನು ನೀವು ಮಾಡಿ ದೇವಸ್ಥಾನದ ಮುಂದೆ ಇರೋ ಜನರಿಗೋ ಅಥವಾ ಬೇರೆ ಎಲ್ಲಾದರೂ ಜನರಿಗೋ ನೀವು ಅದನ್ನು ಹಂಚ್ತೀರಾ ಅನ್ನೋದಾದರೆ, ಕೆಲವರು ಬಹಳಷ್ಟು ಸಾರಿ ನಾವು ನೋಡಿರ್ತೀವಿ, ದೇವಸ್ಥಾನದ ಮುಂದೆನೇ ಯಾವ ರೀತಿ ಕೆಲವೊಂದು ಪ್ರಸಾದಗಳನ್ನು ಕೊಟ್ಟಾಗ ಅರ್ಧ ತಿಂದುಬಿಟ್ಟು ಮತ್ತೆ ಇನ್ನು ಉಳಿದಿದ್ದನ್ನು ಅಲ್ಲೇ ರೋಡ್ ಸೈಡ್ನಲ್ಲಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೊಟ್ಟಂಥ ಪ್ರಸಾದವನ್ನು ಜನ ಆ ರೀತಿ ಏನಾದರೂ ಮಾಡಿದ್ರು ಅಂತ ಹೇಳಿದ್ರೆ, ನೀವು ಮಾಡಿರುವಂಥ ಆ ಒಂದು ಪುಣ್ಯದ ಕೆಲಸ ಏನಿದೆ ಅದು ಫಲವನ್ನು ಕೊಡೋದಿಲ್ಲ. ಆದ್ದರಿಂದ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರೆ, ನೀವು ಕೊಡೋಂಥ ಒಂದು ಪ್ರಸಾದ ಏನಿದೆ, ದಾನ ಏನು ಕೊಡ್ತೀರಾ ನೀವು ತಿನ್ನುವಂಥ ವಸ್ತುವನ್ನು, ಅದು ಆದಷ್ಟು ಅವರು ಇನ್ನು ಸ್ವಲ್ಪ ಹೊತ್ತು ಕೂಡ ಬಿಟ್ಟು ತಿನ್ಬೋದು. ಆ ರೀತಿಯಾಗಿ ಕೊಡುವಂಥದ್ದು ಒಳ್ಳೆಯದು. ನೀವು ಎಳ್ಳು ಬೆಲ್ಲವನ್ನೇ ಹಂಚ್ಬೋದು, ಅಥವಾ ನೀವು ಪೊಂಗಲ್ಲು ಈ ರೀತಿ ಏನಾದರೂ ಒಂದು ಪ್ರಸಾದವನ್ನು ಕೊಡ್ತೀರಾ ಅನ್ನೋದಾದರೆ ಅದನ್ನು ಸರಿಯಾಗಿ ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಕೊಡೋದು ಬಹಳನೇ ಒಳ್ಳೆಯದು. ಈ ರೀತಿ ಕೊಟ್ಟಾಗ ಏನು ಮಾಡ್ತಾರೆ, ಆ ಸಮಯದಲ್ಲಿ ತಿನ್ನಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಮನೆಗೆ ತೆಗೆದುಕೊಂಡೋಗಿ ಸ್ವಲ್ಪ ಹೊತ್ತಿನ ನಂತರ ತಿನ್ಬೋದು, ಅಥವಾ ಅವರ ಮನೆ ಮಂದಿ ಎಲ್ಲ ಕೂಡ ತಿನ್ಬೋದು.
ಇನ್ನು ನೀವು ಎಳ್ಳಿನ ಉಂಡೆ ಆಗಿರಬಹುದು, ಈ ರೀತಿ ಕೆಡದೇ ಇರೋವಂಥದ್ದು ಆದರೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಕೂಡ ತಿನ್ನೋಂಥ ವಸ್ತುಗಳನ್ನು ನೀವು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ನೀವು ಬೇಕಿದ್ದರೆ ನೀರಿನ ಬಾಟಲ್ಗಳನ್ನು ಅಥವಾ ಕುಡಿಯುವ ತಂಪು ಪಾನೀಯಗಳನ್ನು ಈ ರೀತಿಯಾದಂಥ ವಸ್ತುಗಳನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಅದನ್ನು ಆ ನಂತರದಲ್ಲಿ ಕೂಡ ಅವರು ತೆಗೆದುಕೊಂಡು ಹೋಗಿ ತಿಂತಾರೆ ಅಥವಾ ಕುಡಿತಾರೆ. ಈ ರೀತಿಯಾಗಿ ಕೊಡೋದು ತುಂಬಾ ಒಳ್ಳೆಯದು. ಇನ್ನು ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸನ್ನು ಕೊಡ್ಬೋದು ಅಥವಾ ವಸ್ತ್ರದಾನವನ್ನು ಮಾಡ್ಬೋದು. ಆ ರೀತಿಯಾಗಿ ಕೊಟ್ಟಾಗ ನೀವು ಕೊಟ್ಟಂಥ ಒಂದು ದಾನ ಏನಿದೆ ಅದು ವೇಸ್ಟ್ ಆಗೋದಿಲ್ಲ. ನಿಮಗೆ ಆ ಪುಣ್ಯದ ಫಲ ಅನ್ನೋದು ಕೂಡ ಹೆಚ್ಚಾಗಿ ಸಿಗುತ್ತೆ. ಆದ್ದರಿಂದ ಕೊಡಬೇಕಾದ್ರೆ ಈ ರೀತಿಯಾದ ಕೆಲವು ಎಚ್ಚರಿಕೆಗಳನ್ನು ವಹಿಸಿ ಕೊಡೋದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.